ಪಾಕ್ ದಾಳಿಯ ಸಂತ್ರಸ್ತರಿಗೆ ಧೈರ್ಯವನ್ನ ತುಂಬಿದ್ದಾರೆ ಸಿಎಂ ಒಮರ್ ಅವರು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂತ ಒಮರ್ ಅಬ್ದುಲ್ಲಾ ಅವರು ಅಲ್ಲಿ ಈ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ. ಯಾಕಂದ್ರೆ ಪಾಕ್ ಜಮ್ಮು ಕಾಶ್ಮೀರದ ಮೇಲೆ ಅನೇಕ ಕಡೆಯಲ್ಲಿ ದಾಳಿ ನಡೆಸಿದೆ. ಡ್ರೋನ್ಗಳ ಮೂಲಕವಾಗಿ ದಾಳಿ ನಡೆಸಲು ಯತ್ನಿಸಿದೆ ಪಾಕಿಸ್ತಾನ. ನಾಗರಿಕರ ಮೇಲೆ ಏನೋ ಪಾಕ್ ಡ್ರೋನ್ ದಾಳಿಗೆ ಯತ್ನಿಸಿತ್ತಲ್ಲ, ಎಲ್ಲರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡೆಯುವಂತ ಕೆಲಸ ಮಾಡಿದೆ. ಪಾಕಿಸ್ತಾನದ ದಾಳಿ ವೇಳೆ ಸ್ಥಳೀಯರಿಗೆ ಗಾಯಗಳಾಗಿದೆ. ಹೌದು, ಕೆಲವರು ಮನೆ ಬಿಟ್ಟು ಶಿಬಿರಗಳಲ್ಲಿ ವಾಸಿಸುತ್ತಿದ್ದಾರೆ. ಜಮ್ಮುವಿನಲ್ಲಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಪಾಕಿಸ್ತಾನದ ದಾಳಿಯಿಂದಾಗಿ ಸಂತ್ರಸ್ತರು, ಯಾಕಂದ್ರೆ ಒಂದಿಷ್ಟು ಜನ ಗಾಯಾಳುಗಳಾಗಿದ್ದಾರೆ, ಮನೆ ಬಿಟ್ಟು ಶಿಬಿರಗಳಿದ್ದಾರೆ, ಬಂಕರ್ಗಳಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಈಗ ಒಂದಿಷ್ಟು ಭರವಸೆ ಮೂಲಕವಾಗಿ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂತ ಒಮರ್ ಅಬ್ದುಲ್ಲಾ ಅವರು. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಕಡೆ ಓಡಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಗಾವನ್ನ ಇಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು. ಹಾಗಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ನಾಗರಿಕರ ಮೇಲೆ ಏನ್ ನಮ್ಮ ಈ ಪಾಕಿಸ್ತಾನ ದಾಳಿ ಮಾಡಿದೆಯಲ್ಲ, ಈ ಡ್ರೋನ್ ದಾಳಿಗೆ ಯತ್ನ ಮಾಡಿದೆಯಲ್ಲ, ಆ ಎಲ್ಲವೂ ಕೂಡ ಫೇಲ್ ಆಗಿದೆ. ನಮ್ಮ ಭಾರತದ ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡೆಯೋ ಕೆಲಸ ಮಾಡಿದೆ. ಹೀಗಾಗಿ ಈ ಪಾಕಿಸ್ತಾನದ ಡ್ರೋನ್ ದಾಳಿಯಲ್ಲಿ ಒಂದಿಷ್ಟು ನಮ್ಮ ಭಾರತದಲ್ಲಿರುವಂತ ಜಮ್ಮು ಕಾಶ್ಮೀರದ ಇತರ ಭಾಗದ ಸ್ಥಳೀಯರಿಗೆ ಗಾಯ ಆಗಿದೆ. ಹೀಗಾಗಿ ಒಂದಿಷ್ಟು ಜನ ಶೆಲ್ಲಿಂಗ್ ದಾಳಿಗಳಾಗ್ತಿದ್ದಂತೆ ಮನೆ ಬಿಟ್ಟು ಶಿಬಿರಗಳಿದ್ದಾರೆ, ಜೊತೆಯಲ್ಲಿ ಆರ್ಮಿಯ ಕ್ಯಾಂಪ್ಗಳಲ್ಲಿ, ಬಂಕರ್ಗಳಲ್ಲಿ ವಾಸ ಮಾಡ್ತಿದ್ದಾರೆ. ಹೀಗಾಗಿ ಅವ್ರನ್ನ ಒಂದಿಷ್ಟು ಜನರನ್ನ ಭೇಟಿಯಾಗಿ ಅಲ್ಲಿನ ಸಂತ್ರಸ್ತರಿಗೆ, ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ ಒಮರ್ ಅಬ್ದುಲ್ಲಾ ಅವರು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳ ಹೊತ್ತಿನಲ್ಲಿ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕೂಡ ಭಯ ಪಡಬೇಡಿ ಅನ್ನೋದಾಗಿ ಧೈರ್ಯ ತುಂಬ್ತಿದ್ದಾರೆ. ಇದೇ ವಿಚಾರಕ್ಕೆ ಭಾರತ ಈ ಭಾರತದ ಮೇಲೆ ಪಾಕಿಸ್ತಾನ ಸುಳ್ಳು ಸುದ್ದಿ ಅನೇಕ ರೀತಿಯಾಗಿ ಹಬ್ತಾನೆ ಇದೆ. ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಕೇಂದ್ರ ಸರ್ಕಾರ ಹಲವು ನಿರ್ಧಾರಗಳನ್ನ ಮಾಡ್ತಿದೆ, ಪ್ರಯತ್ನಗಳನ್ನ ಮಾಡ್ತಾ ಇದೆ. ಜೊತೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಿರುವಂತ ಲೊಕೇಶನ್, ಈಗ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂತ ಒಮರ್ ಅಬ್ದುಲ್ಲಾ ಅವರು ಭೇಟಿ ಕೊಟ್ಟು ಒಂದಿಷ್ಟು ಪರಿಶೀಲನೆಗಳನ್ನ ನಡೆಸಿದ್ದಾರೆ. I'm sure she'll help some of these youngsters with their tuition and all. She can become a tutor. वाले यहाँ काम भी चल जाएगा. कर लो छोटे बच्चों की मदद कर लो. इसके साथ रहना, तो ये गायब हो जाएगा. मिनिस्टर साहब फिर नजर नहीं आएंगे. इसके साथ I can see that. I'm waiting for